ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಡೈಲಿ ವ್ಲಾಗ್ ಶುರು ಮಾಡ್ತಿದ್ದೀವಿ. ಡೈಲಿ ವ್ಲಾಗ್ ಅಲ್ಲ, ಇವತ್ತೊಂದು ರೆಸಿಪಿ ಶೇರ್ ಮಾಡ್ತಿದ್ದೀವಿ. ಈ ರೆಸಿಪಿ ಒಂದು ಸ್ಪೆಷಲ್, ಯಾಕೆಂದರೆ ಇದು ನಮ್ಮ ಯಜಮಾನ್ರ ಓನ್ ರೆಸಿಪಿ. ಅವರೇನೋ ಹೊಸ್ದಾಗಿ ಟ್ರೈ ಮಾಡ್ತಿದ್ದಾರೆ. ಇದ್ರ ಹೆಸರು ಬಂದು ಸ್ಪೆಷಲ್ ಕಬಾಬ್ ಅಂತ. ಯಾಕೆಂದರೆ ನಮ್ಮ ಯಜಮಾನ್ರು ಮಾಡ್ತಿದ್ದಾರಲ್ಲ, ಹಾಗಾಗಿ ಸ್ಪೆಷಲ್ ಕಬಾಬ್. ಯಜಮಾನ್ರು ಹೊಸ್ದಾಗಿ ಏನೇನೋ ರೆಸಿಪಿ ಮಾಡ್ತಾ ಇರ್ತಾರೆ. ಇವತ್ತು ಸ್ಪೆಷಲ್ ಕಬಾಬ್ ಅಥವಾ ಪುದೀನ ಕಬಾಬ್ ಹೇಗೆ ಮಾಡ್ತಿದ್ದಾರೆ ಅಂದರೆ, ಪುದೀನ ಸೊಪ್ಪು ತೊಗೊಂಡಿದ್ದಾರೆ ಒಂದು ಅರ್ಧ ಕಟ್ಟು, ಒಂದು ಇಡಿಯಷ್ಟು ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಸೋಂಪು ಕಾಳು, ಒಂದು 3 ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡಿದ್ದಾರೆ. ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಕೊಂಡು ಈ ಕಬಾಬ್ಗೆ ಬೇರೆ ಅಂದರೆ ಕಬಾಬ್ ಪೌಡರು ಅಥವಾ ಕಲರ್ ಏನೂ ಯೂಸ್ ಮಾಡ್ತಿಲ್ಲ. ನಾನು ಲಾಸ್ಟ್ ಟೈಮ್ ಒಂದು ಸತಿ ಪುದೀನ ಕಬಾಬ್ ಮಾಡಿದ್ದೆ. ಅದು ಅಂಗಡಿಯಿಂದ ತಂದಿದ್ದು ಪೌಡರಲ್ಲಿ ಮಾಡಿದ್ದೆ. ಹಸ್ಬೆಂಡ್ ಅವಾಗ ಹೇಳ್ತಾನೆ ಇದ್ರು, ಇದಕ್ಕೆಲ್ಲ ಕಲರ್ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ, ಇದೆಲ್ಲ ತಿನ್ನಬಾರ್ದು ಅಂತ. ಅದಕ್ಕೆ ಇವತ್ತು ನಾನೇ ಸ್ಪೆಷಲಾಗಿ ಮಾಡ್ಕೊಡ್ತೀನಿ ಅಂತ ಅದಕ್ಕೊಂದು ಹೆಸರು ಇಟ್ಟು ಸ್ಪೆಷಲ್ ಚಿಕನ್ ಕಬಾಬ್ ಅಂತ ಮಾಡ್ತಿದ್ದಾರೆ. ಇಲ್ಲೊಂದು 1/2 kg ಚಿಕನ್ ತೊಗೊಂಡಿದ್ದೀವಿ. ಚಿಕನ್ ಜೊತೆಗೆ ಏನು ಪೇಸ್ಟ್ ಮಾಡಿಟ್ಟಿದ್ವಿ, ಆ ಪೇಸ್ಟ್ ಕೂಡ ಇಲ್ಲಿ ಹಾಕ್ಕೊತಾ ಇದ್ದೀವಿ. ಇದೇ ಕಲರ್ ಜಾಸ್ತಿ ಆಗುತ್ತೆ, ಅಂದರೆ ಇದೇ ಕಲರ್ ಕರೆಕ್ಟಾಗಿ ಆಗುತ್ತೆ. ಇದಕ್ಕೇನು ಎಕ್ಸ್ಟ್ರಾ ಪೌಡರ್ಗಳೆಲ್ಲ ಅಂದರೆ ಅಂಗಡಿಯಿಂದ ತರೋ ರೆಡಿಮೇಡ್ ಕಬಾಬ್ ಪೌಡರ್ ಎಲ್ಲ ಏನೂ ಹಾಕೋದು ಬೇಡ. ಮತ್ತು ತುಂಬ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ. ನಾನೇನು ಅಂದರೆ ತುಂಬ ಸಿಂಪಲಾಗಿ ಅಂಗಡಿಯಿಂದ ಪೌಡರ್ ತಂದ್ವ, ಒಂದು ಮೊಟ್ಟೆ ಹೊಡೆದು ಹಾಕ್ತೀಯ, ಕಲಸದ್ದೆ ಕಬಾಬ್ ಮಾಡ್ದೆ. ಇದೊಂದೇ ಅಡುಗೆ ಅಲ್ಲ, ನಾನು ಎಲ್ಲ ಅಡುಗೆನೂ ಯಾವುದು ತುಂಬ ಈಸಿಯಾಗಿ ಆಗುತ್ತೆ ಅದನ್ನು ಮಾತ್ರ ಮಾಡೋದು. ಆದರೆ ಹಸ್ಬೆಂಡ್ ಹಂಗಲ್ಲ, ತುಂಬ ಕಾಂಪ್ಲಿಕೇಟ್ ಮಾಡ್ಕೊತಾರೆ. ಏನೇನೋ ರುಬ್ಬೋದಂತೆ, ಕಲಸೋದಂತೆ, ಈ ಥರ ಎಲ್ಲ ಮಾಡ್ತಾರೆ. ಬಟ್ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದು ಕಲಸಿದ್ದಾರೆ. ಮಸಾಲೆ ಏನು ಹಾಕಿದ್ವಿ, ಆ ಮಸಾಲೆನ ಹಾಕ್ಬಿಟ್ಟು ಪೇಸ್ಟ್ ಏನು ಮಾಡ್ಕೊಂಡಿದ್ವಿ ಆ ಪೇಸ್ಟ್ನ ಹಾಕ್ಬಿಟ್ಟು ಮಸಾಲೆ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ಇದಕ್ಕೆ ಪೌಡರ್ಗಳು ಅಂದರೆ ಏನು ಪೌಡ್ರ್ ಹಾಕೋದು ಅಂದರೆ ಕಾರ್ನ್ಫ್ಲೋರ್ ಹಾಕ್ತಾರೆ. ಕಾರ್ನ್ಫ್ಲೋರ್ ಹಾಕಬೇಕು, ಅದು ಸ್ವಲ್ಪ ಕೋಟಿಂಗ್ ಆಗಲಿ ಅಂತ. ಮತ್ತು ಇದಕ್ಕೆ ಮೊಟ್ಟೆ ಬೇಕು ಅನ್ನೋರು ಮೊಟ್ಟೆ ಕೂಡ ಹಾಕೋಬೋದು. ಬಟ್ ಇಲ್ಲಿ ಮೊಟ್ಟೆಯನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ ಈ ಕಬಾಬ್ಗೆ, ಹಾಗೇನೂ ಚೆನ್ನಾಗಿ ಬರುತ್ತೆ. ಅಂದರೆ ಹೆಂಗೆ ಮಾಡ್ತಾರೆ ಅನ್ನೋಕ್ಕಿಂತ ಫೈನಲಿ ಟೇಸ್ಟ್ ಹೆಂಗೆ ಬರುತ್ತೆ, ಔಟ್ಪುಟ್ ಹೆಂಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇಲ್ಲಿ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದಾರೆ 1 ಸ್ಪೂನಷ್ಟು, ಜೊತೆಗೆ 1 ಸ್ಪೂನಷ್ಟು ಧನಿಯಾ ಪುಡಿ ಕೂಡ ಹಾಕ್ಕೊಂಡಿದ್ದೀವಿ. ಬೇರೆ ಗರಂ ಮಸಾಲ ಎಲ್ಲ ಏನು ಯೂಸ್ ಮಾಡೋದು ಬೇಡ. ಈ ಪೇಸ್ಟ್ ಏನು ಮಾಡ್ಕೊಂಡಿದ್ವಿ ಅದೇ ತುಂಬ ಮಸಾಲ, ಅದೇ ಫ್ಲೇವರ್ ಚೆನ್ನಾಗಿರುತ್ತೆ. ನೀವು ಬೇರೆ ಮತ್ತು ಗರಂ ಮಸಾಲ ಎಲ್ಲ ಯೂಸ್ ಮಾಡಿದ್ರೆ ಅದು ಟೇಸ್ಟು ಪುದೀನದ್ದು ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅದೆಲ್ಲ ಏನು ಯೂಸ್ ಮಾಡೋದು ಬೇಡ. ಇಲ್ಲಿ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀವಿ 1.5 ಸ್ಪೂನಷ್ಟು, 1 ಸ್ಪೂನ್ ಧನಿಯಾ ಪುಡಿ, ಜೊತೆಗೆ ಅಕ್ಕಿ ಹಿಟ್ಟು 1 ಸ್ಪೂನಷ್ಟು. ಈ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಕಬಾಬ್ ಆಗುತ್ತೆ ಅಂದರೆ ಬೇಯಿಸಿದ ತಕ್ಷಣ ಬಿಸಿ ಇರೋದಕ್ಕಿಂತ ಒಂದು 5 ನಿಮಿಷ ಸ್ವಲ್ಪ ಆರಿದ್ಮೇಲೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮತ್ತು ಒಂಥರ ಡಿಫ್ರೆಂಟ್ ಸ್ಟೈಲಲ್ಲ. ಈಗ ರೆಸ್ಟೋರೆಂಟಲ್ಲೆಲ್ಲ ಹೋದರೆ ಇದೇ ಥರ ಪುದೀನ ಚಿಕನ್ ಅಥವಾ ಗ್ರೀನ್ ಕಬಾಬ್ ಅಂತ ಏನಾದ್ರು ತೊಗೊಂಡ್ರೆ ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ, ಎಷ್ಟು ಕಾಸ್ಟ್ಲಿ ಥರ ಅನಿಸ್ತಾ ಇರುತ್ತೆ ನಮಗೆ, ಇಷ್ಟೊಂದು ಚಾರ್ಜ್ ಮಾಡ್ತಿದ್ದಾರೆ ಅಂತ. ಮನೆಯಲ್ಲೇ ಇಷ್ಟು ಈಸಿಯಾಗಿ ಮಾಡ್ಕೋಬೋದು. ಸೇಮ್ ಪ್ರೋಸೆಸ್ಸೇ ಕಬಾಬ್ ಥರನೇ, ಬಟ್ ಇದೆಲ್ಲ ಸ್ವಲ್ಪ ಮಾಡೋ ವಿಧಾನ ಬೇರೆ ಅಷ್ಟೇ. ಇವಾಗ ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್ ಜೊತೆಗೆ 1 ಸ್ಪೂನಷ್ಟು ಕಡಲೆ ಹಿಟ್ಟು ಕೂಡ ಹಾಕ್ಕೊಂಡಿದ್ದಾರೆ. ಇದಕ್ಕೆ ಹೇಳೋದು, ಇದಕ್ಕೆ ಸ್ಪೆಷಲ್ ಕಬಾಬ್ ಅಂತ ಹೇಳ್ತಿರೋದು. ಕಬಾಬ್ ಪೌಡ್ರು, ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ಬಿಟ್ಟು ಕಡಲೆ ಹಿಟ್ಟು, ಕಾರ್ನ್ಫ್ಲೋರು, ಅಕ್ಕಿ ಹಿಟ್ಟು ಈ ಥರ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದಾರೆ. ಇವಾಗ ಇದಕ್ಕೆ ಉಪ್ಪು ಕೂಡ ಸೇರಿಸ್ಕೋಬೇಕು. ರುಚಿ ಎಷ್ಟು ಬೇಕು ನೋಡಿ, ರುಚಿಗೆ ನಿಮಗೆ ಎಷ್ಟೆಷ್ಟು ಸಪ್ಪೆ ಉಪ್ಪು ನೋಡಿಕೊಂಡು ರುಚಿ ಹಾಕ್ಕೊಳ್ಳಿ. ಒಂಚೂರು ಟೇಸ್ಟ್ ನೋಡ್ಬಿಟ್ಟು ಹಾಕ್ಕೊಂಡ್ರೆ ಆಯಿತು. ಮತ್ತು ಇದನ್ನು ಕಲಿಸ್ಬಿಟ್ಟು ನಿಮ್ಗೆ ಎಷ್ಟು ಟೈಮ್ ಸಿಗುತ್ತೆ ಅಷ್ಟು ಟೈಮ್ ನೆನೆಸಿಟ್ರೆ, ನೆನೆಯೋದಕ್ಕೆ ಅಂತ ಬಿಡಿ. ನಾವು 1 ಅವರ್ ಬಿಟ್ಟಿದ್ವಿ. ಇವಾಗ ಇದ್ರ ಜೊತೆಗೆ ನಿಂಬೆಹಣ್ಣು ಕೂಡ ಯೂಸ್ ಮಾಡ್ತಿದ್ದಾರೆ, ನಿಂಬೆಹಣ್ಣು ಹಾಕಿದ್ದಾರೆ. ಹಸ್ಬೆಂಡ್ ಚಿಕನ್ ಮಾಡ್ಬೇಕಾದ್ರೆ ಸ್ವಲ್ಪ ನಿಂಬೆಹಣ್ಣು ಜಾಸ್ತಿ ಯೂಸ್ ಮಾಡ್ತಾರೆ ಚಿಕನಿಂದ ಮಾಡೋ ಅಡುಗೆನಲ್ಲಿ. ನಿಂಬೆಹಣ್ಣು ಹಾಕಿ ಅದ್ರ ಜೊತೆಗೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಹಾಕ್ಕೊಂಡು ಮಿಕ್ಸ್ ಮಾಡಿ 1 ಅವರಷ್ಟು ಇಟ್ಟಿದ್ವಿ ನಾವು ಫ್ರಿಜ್ಜಲ್ಲಿ. ನೀವು ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮ್ ಇಟ್ಟರೂ ಚೆನ್ನಾಗಾಗುತ್ತೆ. ಚಿಕನ್ ತುಂಬ ಹೊತ್ತು ನೆನೆಸಿಟ್ರೆ ಚೆನ್ನಾಗಿ ಬರುತ್ತಲ್ವ, ಹಾಗಾಗಿ ನೆನೆಸಿಡ್ಬೋದು. ನೋಡಿ, ಒಬ್ಬರಿಂದ ಒಬ್ಬರಿಗೆ ಅಡುಗೆ ಮಾಡೋದು ಎಷ್ಟು ಬೇರೆ ಥರ ಇರುತ್ತೆ. ಅಂದರೆ ನಾನು ಮಾಡೋ ಅಡುಗೆನೇ ಬೇರೆ ಥರ ಇರುತ್ತೆ, ಹಸ್ಬೆಂಡ್ ಮಾಡೋ ಅಡುಗೆನೇ ತುಂಬ ಡಿಫ್ರೆಂಟಾಗಿರುತ್ತೆ. ಮತ್ತು ಹಸ್ಬೆಂಡ್ ಏನಾದರೂ ಸ್ವಲ್ಪ ತುಂಬ ಕಷ್ಟಕರವಾದ ಅಡುಗೆಗಳು ಮಾಡ್ತಾರೆ. ನಾನು ಹಾಗಲ್ಲ, ಈಸಿ ಪೀಸಿ ಮಾತ್ರ ನಾನು ಅಡುಗೆ ಮಾಡೋದು. ನಾನು ಮಾಡೋ ಯಾವುದೇ ಅಡುಗೆ ನೀವು ನೋಡಿರ್ಬೋದು, ತುಂಬ ಕಾಂಪ್ಲಿಕೇಟ್ ಆಗುವಂಥದ್ದು ನಾನು ಟ್ರೈ ನನಗೆ ಅಡುಗೆ ಮಾಡೋಕ್ಕೆ ಅದೆಲ್ಲ ಮಾಡೋಕ್ಕೆ ಬರುತ್ತೆ, ಬಟ್ ನಾನು ಮಾಡಲ್ಲ. ನಂಗೆ ತುಂಬ ಸಿಂಪಲಾಗಿರಬೇಕು, ತುಂಬ ಈಸಿಯಾಗಿರಬೇಕು ಅಂತ ಅಡುಗೆಗಳು ಮಾತ್ರ ಮಾಡೋದು. ಇವಾಗ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರೋದು ಆಯಿತು. ಇದಕ್ಕೆ ಸ್ವಲ್ಪ ತೆಳುಗಾಗ್ಬಿಡ್ತು ಅಂದ್ಬಿಟ್ಟು ಇನ್ನೊಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಿದ್ದಾರೆ. ನಿಮ್ಗೆ ಬೇಡ ಅಂತ ಹೇಳಿದ್ರೆ ನೀವು ಪೇಸ್ಟ್ ಏನು ಮಾಡ್ಕೊತೀರ ಅಲ್ವಾ, ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಅದನ್ನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ಯಾಕಂದರೆ ಬೇರೆ ನೀರೇನು ಯೂಸ್ ಮಾಡಿಲ್ಲ. ಆ ಪೇಸ್ಟ್ ಸ್ವಲ್ಪ ತೆಳು ಆಗಿಬಿಟ್ಟಿತ್ತು, ಹಾಗಾಗಿ ಸ್ವಲ್ಪ ತೆಳು ಅನಿಸ್ತಿದೆ. ನೀವು ಅದನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಆಯಿತು. ಇವಾಗ
ಕಬಾಬ್ದು ಕಲಸಿಡೋದಕ್ಕೆ ರೆಡಿಯಾಗಿದೆ. ಈಗ ಇದನ್ನು 1 ಅವರ್ ಬಿಟ್ಟು ಎಣ್ಣೆಲಿ ಹಾಕಿದ್ರೆ ಅಲ್ಲಿಗೆ ಸ್ಪೆಷಲ್ ಕಬಾಬ್ ರೆಡಿ. ಇವತ್ತು ನಮ್ಮ ಮನೆಯವರು ಕಬಾಬ್ ಮಾಡ್ತಾವ್ರೆ. ಕಬಾಬ್ ಹೆಸರೇನು ಅಂದರೆ ಕಬಾಬ್ ಹೆಸರೇ ಸ್ಪೆಷಲ್ ಕಬಾಬ್ ಅಂತೆ. ತಿಂದು ನಾವು ಸ್ಪೆಷಲ್ ಕಬಾಬ ಅಲ್ವಾ ಅಂತ. ನೋಡೋಕ್ಕೇನೋ ಒಂಥರ ಚೆನ್ನಾಗಿದೆ. ಕಬಾಬ್ ಪೌಡರ್ ಎಲ್ಲ ಏನೂ ಯೂಸ್ ಮಾಡಿಲ್ಲ, ಯಾವ ಪೌಡ್ರು ಯೂಸ್ ಮಾಡಿಲ್ಲ ಅಂದರೆ ರೆಡಿ. ಇದು ಯಾವ ಪೌಡ್ರು ಯೂಸ್ ಮಾಡಿಲ್ಲ, ಕಬಾಬ್ ಪೌಡ್ರ್ ಯೂಸ್ ಮಾಡ್ದೇ ಕಬಾಬ್ ಮಾಡ್ತಾವ್ರೆ. ಗ್ರೀನ್ ಕಲರ್ ಲಾಸ್ಟ್ ಟೈಮ್ ನಾನು ಒಂದ್ಸತಿ ಮಾಡಿದ್ದೆ, ಅದು ಕಲರ್ ಎಲ್ಲ ಮಿಕ್ಸ್ ಮಾಡಿರ್ತಾರಂತೆ. ಅದಕ್ಕೆ ಇವತ್ತು ಕಲರ್ ಹಾಕ್ತೇನೆ ಕಬಾಬ್ ಮಾಡ್ತಾ ಇರೋದು. ಇದ್ರ ಹೆಸರು ಸ್ಪೆಷಲ್ ಕಬಾಬ್. ತಿಂದಮೇಲೆ ಹೇಳ್ತೀವಿ ಸ್ಪೆಷಲ್ ಆಗಿತ್ತಾ ನಾರ್ಮಲ್ ಆಗಿತ್ತಾ ಅಂತ. ಸೊ ಇದು ಫ್ರಿಜ್ಜಲ್ಲಿ ಇಟ್ಟಿದ್ವಿ ಒಂದು 1 hour. ನೀವು ಜಾಸ್ತಿ ಟೈಮ್ ಇದೆ ಅಂದರೆ ಜಾಸ್ತಿ ಹೊತ್ತು ಕಲಸಿಡ್ಬೋದು. ಎಷ್ಟೊತ್ತು ಕಲಸಿಟ್ಟಿರ್ತೀರೋ ಅಷ್ಟೊತ್ತು ಚೆನ್ನಾಗಿರುತ್ತೆ. ರೆಸಿಪಿ ಎಲ್ಲ ಆಲ್ರೆಡಿ ಶೇರ್ ಮಾಡಿದ್ದೀನಲ್ಲ. ಸೊ ಇದು ನಮ್ಮದೇ ಓನ್ ರೆಸಿಪಿ. ಇದು ಯಾರಾದ್ರೂ ಕದ್ದಿರೋದಿಲ್ಲ. ಇಲ್ಲಿ ಎಣ್ಣೆ ಇಟ್ಕೊಂಡಿದ್ದೀವಿ. ಎಣ್ಣೆ ಬಿಸಿ ಆಗಿದ್ದಕ್ಕೆ ಈ ಚಿಕನ್ ಹಾಕಿದ್ರಾಯ್ತು. ಇದನ್ನ ಸ್ಪೆಷಲ್ ಕಬಾಬ್ ಅನ್ನೋದಕ್ಕಿಂತ ಚಿಕನ್ ಪಕೋಡ ಅನ್ನೋದ್ರು ಆಯ್ತು. ಚಿಕನ್ ಪಕೋಡ, ಕಡಲೆ ಹಿಟ್ಟು ಎಲ್ಲ ಹಾಕಿರ್ತೀವಲ್ಲ, ಆಯ್ತು ಸ್ಪೆಷಲ್ ಕಬಾಬ್. ಸ್ಪೆಷಲ್ ಕಬಾಬ್ ಹೆಸರೇ ಸ್ಪೆಷಲ್ ಕಬಾಬ್. ಹಾಗೆ ಕಬಾಬ್ ಸ್ಪೆಷಲ್ ಕಬಾಬು. ಏನು ಕಬಾಬ್ ಒಟ್ಟು ಕಬಾಬ್ ಅಂದರೆ ಪೌಡ್ರ್ ಏನು ಯೂಸ್ ಮಾಡ್ತಿರೋ ಕಬಾಬ್. ಸೊ ಸ್ಪೆಷಲ್ ಆಗಿ ಇರುತ್ತೆ. ಹೆಂಗಿರುತ್ತೆ ಅಂತ ಜಾಸ್ತಿ ಹೊತ್ತು ನೆನೆಸಿಟ್ಟಷ್ಟು ಚೆನ್ನಾಗಿ ಬರುತ್ತೆ. ಎಣ್ಣೆ ಕಡಿಮೆ ಆಗ್ಬಿಡುತ್ತೆ. ಪರವಾಗಿಲ್ಲ ಬಿಡ, ಆಗುತ್ತೆ, ಏನಾಗಲ್ಲ. ಅದು ಪೀಸು ತುಂಬ ದಪ್ಪ ದಪ್ಪ ಆಯಿತು. ಅದಕ್ಕೆ ಟೇಸ್ಟ್ ತಿಂದ್ಬಿಟ್ಟು ಹೇಳೋದು ಹೆಂಗಿದೆ ಅಂತ. ನೋಡೋಣ, ಚೆನ್ನಾಗಿರುತ್ತೆ, ಸ್ಪೆಷಲ್ ಆಗಿರುತ್ತೆ ಇಲ್ವಾ ಅಂತ. ಸ್ಪೆಷಲ್ ಕಬಾಬ್. ಅದೊಂದು ಚಿಕನ್ ರೆಸಿಪಿ ಮಾಡಿದ್ಯಾ? ಚೆನ್ನಾಗಿತ್ತು. ಚಿಕನ್ ಹಿಂಗೂ ಮಾಡ್ತಾರ ಅನ್ನೋ ತರ ಮಾಡಿದ್ಯಾ? ಇವತ್ತು ಇದಕ್ಕೆ ಕಡಲೆ ಹಿಟ್ಟೆಲ್ಲ ಹಾಕಿ ಕಬಾಬ್ ಮಾಡ್ತಾ ಇದೀವಿ. ಇದು ಇನ್ನೊಂದೇನು ಅಂದ್ರೆ ಕಬಾಬ್ ಹಾಕ್ಬಿಟ್ಟು ಬೇಗ ಜಾಲರಿ ಹಾಕ್ಬಿಟ್ಟು ತಿರ್ಗಿಸ್ಬಾರ್ದು. ಇದೆಲ್ಲ ಮಸಾಲೆ ಇರುತ್ತಲ್ಲ, ಈ ಕೋಟಿಂಗ್ ಎಲ್ಲ ಬಿಟ್ಟೋಗ್ಬಿಡ್ತದೆ ಅಂತ ಚೆನ್ನಾಗಿ ಬೆಂದ ಮೇಲೆ ತಿರ್ಗಿಸ್ಬೇಕು. ಯಾಕಂದರೆ ಪೌಡ್ರೆಲ್ಲ ಏನೂ ಹಾಕಿರಲ್ವಲ್ಲ, ಹಾಗಾಗಿ ಆ ಕೋಟಿಂಗು ಚಿಕನ್ಗೆ ಹೊಂದ್ಕೊಳ್ಳಲ್ಲ ಅಂತ. ಇಲ್ಲಾಂದರೆ ಎಲ್ಲ ಎಣ್ಣೆಲಿ ಬಿಟ್ಕೊಬಿಡುತ್ತೆ ಅಂತ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಜಾಲರಿ ಹಾಕಿ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಮಚ್ಚಿ ಹಾಕಬೇಕು. ಇವಾಗ ನೋಡಿ ಇನ್ನೊಂದು ಕಡೆನೂ ಮಚ್ಚಿ ಹಾಕಿದ್ದೀವಿ. ಇವಾಗ ಬಂದ್ಬಿಟ್ಟೆ ಕಾಲ ಇನ್ನೂ ಇಲ್ಲ. ಇನ್ನೊಂದು ಸತಿಗೆ ಹಾಕ್ಬೇಕಾ? ಒಂದು ಸತಿಗೆ ಎತ್ಕೊಂಡು ಮತ್ತೆ ಇನ್ನೊಂದು ಸತಿ ಹೆಂಗೆ ಬೇಕಾದ್ರೂ ಬೇಯಿಸ್ಬೋದು. ಆ ಥರ ಏನಿಲ್ಲ, ಒಂದು ಕಡೆ ಸತಿ ಎತ್ಕೊಂಡು ಇನ್ನೊಂದು ಸತಿ ಬೇಯಿಸ್ಬೇಕು ಅಂತ. ಇದು ಸ್ವಲ್ಪ ಚಿಕನ್ ಪೀಸು ದಪ್ಪ ಆಯಿತು, ಅದಕ್ಕೆ ಒಂದು ಸತಿ ಎತ್ಬಿಟ್ಟು ಇನ್ನೊಂದು ಸತಿಗೆ ಹಾಕ್ತಾ ಇದ್ದೀವಿ. ಇಲ್ಲಾಂದರೆ ಒಂದೇ ಸತಿಗೂ ಕೂಡ ಬೇಯಿಸ್ಕೋಬೋದು. ಸೊ ಇವಾಗ ಒಂದು ಟ್ರಿಪ್ ಆಲ್ರೆಡಿ ಎತ್ಬಿಟ್ಟು ಮತ್ತೆ ಇನ್ನೊಂದು ಸತಿ ಅದನ್ನೇ ಹಾಕಿ ಬೇಯಿಸ್ತಾರೆ. ಅಂದರೆ 2 ಸತಿ ಬೇಯಿಸ್ಬೇಕಂತೆ, ಆವಾಗ ನೀರಂಶ ಹೋಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಆಗುತ್ತೆ ಅಂತ. ಒಂದೇ ಸತಿ ಬೇಯಿಸಿದ್ರೆ ತುಂಬ ಸಾಫ್ಟಾಗಿಬಿಡುತ್ತೆ, ಈ ಮೆತ್ತಗಾಗ್ಬಿಡುತ್ತೆ ಅಂತ. ಇದು ಸ್ಪೆಷಲ್ ಕಬಾಬ್. ಅದಕ್ಕೆ ರೆಸಿಪಿ ಎಲ್ಲ ಸ್ಪೆಷಲ್ ಕಬಾಬ್ ಅಲ್ಲ, ರೆಸಿಪಿನೂ ಎಲ್ಲ ಸ್ಪೆಷಲ್. ನಾವು ಒಂದೇ ಸತಿ ಬೇಯಿಸ್ತೀವಲ್ವ, ಇವಾಗ ಇಲ್ಲಿ 2 ಸತಿ. ತಿನ್ನೋದಕ್ಕೆ ಅಂತ ವೆಯ್ಟ್ ಮಾಡ್ತಾನೆ ಇದ್ದಾನೆ. ಕರ್ಬೇವಿನ ಸೊಪ್ಪು ಜೊತೆಗೆ ಏನು ಸಕ್ಕತ್ತಾಗಿದ್ದೆಲ್ಲ ಆಲ್ರೆಡಿ ಟೇಸ್ಟ್ ನೋಡಿದ್ವಿ. ತುಂಬ ಹೆಸರಿಗೆ ತಕ್ಕಾಗೆ ಇದು ಸ್ಪೆಷಲ್ ಕಬಾಬ್ ಥರನೇ ಐತೆ. ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಅಂದರೆ ಪೌಡರ್ ಎಲ್ಲ ಯೂಸ್ ಮಾಡಿಲ್ಲ. ಗ್ರೀನ್ ಕಲರ್ ಪಲಾವ್ ಅಥವಾ ಗ್ರೀನ್ ಕಲರ್ದು ಕಬಾಬ್ ಪೌಡ್ರೆಲ್ಲ ಯೂಸ್ ಮಾಡಿಲ್ಲ. ಅದೆಲ್ಲ ಕಲರ್ ಯೂಸ್ ಮಾಡಿರ್ತಾರೆ, ಕಲರ್ ಮಿಕ್ಸ್ ಮಾಡಿಬಿಡ್ತಾರೆ ಅಂತ. ಹಾಗೇನೆ ಮನೇಲೇ ಮಾಡಿದ್ರು ನೋಡಿ ಎಷ್ಟು ಗ್ರೀನ್ ಕಲರಾಗಿ ಬಂದಿದೆ ಅಲ್ಲ, ಏನು ಸಕ್ಕತ್ತಾಗಿ ಬಂದಿದೆ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಹೆಂಗೆ ಬಂದು ಅಂತ ಕಮೆಂಟಲ್ಲಿ ತಿಳಿಸಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸುಮ್ಮನೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ಈಸಿನೂ ಕೂಡ ಮಾಡೋದು. ಮನೇಲಿ ಏನೋ ಪೌಡರ್ ಇಲ್ಲ ಅಂದಾಗ ಈ ಥರ ಮಾಡ್ಕೋಬೋದು.
ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಮತ್ತು ಚೆನ್ನಾಗಿರುತ್ತೆ. ಅದೇ ರೆಸ್ಟೋರೆಂಟಲ್ಲೆಲ್ಲ ಈ ಥರ ಚಿಕನ್ ಎಲ್ಲ ತೊಗೊಂಡ್ರೆ ಎಷ್ಟು ಕಾಸ್ಟ್ಲಿ ಚಾರ್ಜ್ ಮಾಡ್ತಾರಲ್ವ, ಮನೇಲೇ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಸೊ ಇವಾಗ ನಾವು ಟೇಸ್ಟ್ ಮಾಡಿ ಆಗಿದೆ. ಇವಾಗ ಕೂತ್ಕೊಂಡು ಚೆನ್ನಾಗಿ ತಿನ್ನೋದು. ಸಮನೇನು ವೆಯ್ಟ್ ಮಾಡ್ತಿದ್ದಾನೆ. ತಿಂದೇ ಬಿಟ್ಟ, ಎತ್ಕೊಂಡೇ ಬಿಟ್ಟ ಅಷ್ಟು ಬೇಗ. ಹೆಂಗಿದೆ ಅಮ್ಮ? ಸೂಪರ್ ಇದೆಯಾ? ನಿಜವಾಗ್ಲೂ ಚೆನ್ನಾಗಿದೆ ಪಾಪ. ಖಾರ ಏನಿಲ್ಲ ಅಲ್ವಾ? ಚೆನ್ನಾಗಿದೆ. ಮಾಮೂಲಿ ಕಬಾಬ್ ಚೆನ್ನಾಗಿದೆ, ಇದು ಚೆನ್ನಾಗಿದ್ಯಾ? ಇದೇ ಚೆನ್ನಾಗಿದ್ಯಾ? ಒಬ್ಬಾ ನೋಡಿ ಹಿಂಗೆ. ಸೊ ನೀವು ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ವ್ಲಾಗ್ನ ಈಗ ಎಂಡ್ ಮಾಡ್ತಿದ್ದೀನಿ. ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಸೂಪರ್ ಇದೆ ಫ್ಯಾಮಿಲಿ. ಸೊ ಇದು ಕಂಪ್ಲೀಟಾಗಿ ನಮ್ಮ ಯಜಮಾನ್ರು ರೆಸಿಪಿ. ಇದರಲ್ಲಿ ನಾನು ಒಂದೇ ಒಂದು ಕರ್ಬೇವಿನ ಸೊಪ್ಪು ಒಂದು ಕಡ್ಡಿನೂ ಅಲ್ಲಾಡ್ಸಿಲ್ಲ ಇದರಲ್ಲಿ. ಸೊ ಹೆಂಗೆ ಬಂತು ಅಂತ ಹೊಸ ರುಚಿ ಮಾಡ್ತಾರೆ ಡಿಫ್ರೆಂಟಾಗಿ. ಸೊ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ವ್ಲಾಗ್ ಸ್ವಲ್ಪನಾದ್ರು ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಅಲ್ಲಿ ಮುರ್ಕೊಂಡಿರೋ ಅಲ್ಲಿ ಮುರ್ಕನೇ ತಿಂತಾವನಿ, ನಾನು ಯಾಕೆ ಸುಮ್ಮನೆ ಇರಬೇಕು? ನಾನು ತಿನ್ನೋದೇ ಇವಾಗ.